ಭಾಗದಾಗ ನಮ್ಮದು ಗೌಡ ಲಿಂಗಾಯತರು ಅಂತ ಕರೀತಾರೆ. ಏನು ನಮ್ಮ ಚಿಕ್ಕಮಗಳೂರು ಮಲೆನಾಡು ಭಾಗದಾಗ, ಚಿಕ್ಕಮಗಳೂರು ಶಿವಮೊಗ್ಗ ಭಾಗದಾಗ ನಮ್ಮನ್ನ ಮಲೈಗೌಡರು ಅಂತ ಕರೀತಾರೆ. ಹೈದರಾಬಾದ್ ಕರ್ನಾಟಕ ಏನಾಗಿದೆ ಅಲ್ಲಿ ನಮಗೆ ದೀಕ್ಷಾ ಲಿಂಗಾಯತರು ಅಂತ ಕರೀತಾರೆ. ಕಾರವಾರ ಭಾಗದಾಗ ನಮಗೆ ಗೌಳಿ ಲಿಂಗಾಯತರು ಅಂತ ಕರೀತಾರೆ. ಈ ಎಲ್ಲ ಸಮುದಾಯಗಳನ್ನು ಒಳಗೊಂಡು ಈ 2D ಈ ಎಲ್ಲ ಯಾವ್ಯಾವು ಲಿಂಗಾಯತರು, ವೀರಶೈವ ಲಿಂಗಾಯತರಾದರು, ಮರಾಠರಾದರು, ಕ್ರಿಶ್ಚಿಯನ್ರಾದರು, ಜೈನರು ಈ ಎಲ್ಲ ಸಮುದಾಯಗಳಿಗೆ 7% ನಾವು ಮಾಡಿ 2Aದಾಗ ಏನೇನು ಕೆಟಗರಿ ಒಳಗೆ ಏನು ಫೆಸಿಲಿಟಿ ಅದಾವೆ ಎಜುಕೇಷನ್ ಮತ್ತು ಎಂಪ್ಲಾಯ್ಮೆಂಟ್ನಲ್ಲಿ ಅದೆಲ್ಲ ಫೆಸಿಲಿಟಿ ಇವುಗಳಿಗೂ 7% ಕೊಡ್ಬೇಕು ಅನ್ನೋ ನಿರ್ಣಯ ಮಾಡಿ. ನಾವು ಯಾವುದೇ ಸಮುದಾಯದ ಕಸಗೊಳ್ಳಿಲ್ಲ, ಹಾಲು ಮತದ ಕಸಗೊಳ್ಳಿಲ್ಲ, ಗಾಣಿಗ ಸಮಾಜ ಕಸಗೊಳ್ಳಿಲ್ಲ, ಯಾವುದೂ ಕಸಗೊಳ್ಳಿಲ್ಲ. ಅದನ್ನು ನೋಟಿಫಿಕೇಶನ್ ಆಯಿತು. ಕಾಂಗ್ರೆಸ್ಸಿನ ಇವತ್ತಿನ ಶಾಸಕರುಗಳೇನು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರು. ನಮ್ಮ ಹಿಂದಿನ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರಕ್ಕೆ ಚಾಲೆಂಜ್ ಆಗ್ತಿದ್ರು. ನಮ್ಮ ಸರ್ಕಾರ ಬಂದರೆ 2A ನಾವು ಪೂರ್ತಿ ಪಂಚಮಸಾಲೆ ಕೊಡಿಸ್ತೀನಿ ಅಂತಿದ್ರು. ಇವತ್ತು ಒಬ್ಬನೂ ಬಾಯಿ ತೆಗಿತಾ ಇಲ್ಲ. ಒಂದು ತಿಂಗಳಲ್ಲಿ ನಾವು ಮೀಸಲಾತಿ 2A ಕೊಟ್ಟಿಸ್ತಿರ್ತೀವಿ. ನಾವು ಅದಂಗೆ ಸಾಧ್ಯ ಐತಿ. ಅಲ್ಲಿ ಹಾಲು ಮತ್ತು ಸಮಾಜ ಅವರು ದೊಡ್ಡ ಗಾಣಿಗ ಸಮಾಜ ಎಲ್ಲಾಗಿ ಅನ್ಯಾಯ ಮಾಡಿ 2Aದಾಗ ಸೇರಿಸೋದು ನಮ್ಮದು ಒಪ್ಪಿಗಿರಲಿಲ್ಲ. ಅದಕ್ಕೆ ಸಿ ಪಾಲ್ರು ನಾವು ಸಿದ್ದು ಅಣ್ಣವರು ಎಲ್ಲರೂ ಕೂಡಿ ಜಯಪ್ರಕಾಶ್ ಹೆಗಡೆ ಅವ್ರನ್ನೂ ಒಪ್ಪಿಸಿದ್ದೀವಿ. ಆ ಪುಣ್ಯಾತ್ಮನೂ ಭಾಳ ನಮ್ಗೆ ಒಂದು ರೀತಿ ಕೊನೆಯವರೆಗೂ ಒಪ್ಪಲಿಲ್ಲ. ಕಡೆಗೆ ಬೊಮ್ಮಾಯಿಯವರು ಪ್ರಯತ್ನ ಮಾಡಿದ್ರು. ಅಷ್ಟರಾಗ ಪ್ರಧಾನಮಂತ್ರಿ ಕಚೇರಿಯಿಂದ ಕರೆ ಬತ್ತು ಇದನ್ನು ತಕ್ಷಣ ಈ ಮೀಸಲಾತಿ ಕೊಡಬೇಕಂತ ಮೋದಿಯವರು ಸಹ ಇದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ರು. ಅಮಿತ್ ಶಾ ಅವರು ಮಧ್ಯಸ್ಥಿಕೆ ವಹಿಸಿದ್ರು. ಅವಾಗ ಮತ್ತು ಶೋಭಾ ಕರಂದ್ಲಾಜೆ ಅವರು ಸಹ ಅವರು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಕೊಂಡೇ ಕೆಲಸ ಮಾಡಿದ್ರು. ಹಿಂಗಾಗಿ 2D ಕೊಟ್ಟಿವಿ. ಬೆಂಗಳೂರು ಹೋದ ತಕ್ಷಣ ಶಾಶ್ವತ ಹಿಂದುಳಿದ ಆಯೋಗ ಕರೆಸಿ ಏನು ಏನು ವಾಸ್ತವಿಕತೆ ಏನೈತೆ ನೋಡಿ ಒಂದು ವಾರನಾಗ ಮೀಟಿಂಗ್ ಕರಿತೀನಿ ಅಂದ್ರೆ ಸಿದ್ದರಾಮಯ್ಯನವರು ಆ ಮೀಟಿಂಗ್ಗೆ ಕೆಲವೊಂದು ಬೆಳಗಾವಿ ಏನು ಇದು ಅಧಿವೇಶನ ನಡೆದಾಗ ಇದೇ ಶಿವಾನಂದ ಪಾಟೀಲ್ ಬರಲಿಲ್ಲ ಮೀಟಿಂಗ್ಗೆ. ಅಲ್ಲೇ ಇದ್ರೂ ಬರಲಿಲ್ಲ, ಪಕ್ಕದ ರೂಮ್ನಲ್ಲೇ ಇದ್ದ. ಇನ್ನೊಬ್ಬ ಮಹಾನ್ ನಾಯಕ ಕಾಂಗ್ರೆಸ್ಸಿನ ಶಾಸಕ ನಮ್ಮ ಪಂಚಮಸಾಲಿ ಸಮಾಜದ ಹಿರಿಯರಿಗೆ ಜಗಳ, ನೀವು ಯಾಕೆ ಇದನ್ನು ಹೋರಾಟ ಮಾಡ್ಲಕತ್ತೀರಿ, ನೀವು ಯಾಕೆ ಅದನ್ನ ಮೇಲಿಂದ ಮೇಲೆ ಮತ್ತೆ ಪ್ರತಿಭಟನೆ ಮಾಡ್ಲಕತ್ತೀರಿ. ಇವ್ರಿಗೆ ಕುರ್ಚಿ ಸಿಗುತ್ತಾನ ಅಷ್ಟೇ ಪಂಚಮಸಾಲಿ ಹೋರಾಟ ಬೇಕಾಯಿತು. ಕುರ್ಚಿ ಸಿಕ್ಕೂಡ್ಲೇ ಇವ್ರದ್ದು ಪೂರ್ತಿ ಟ್ಯೂನ್ ಚೇಂಜ್ ಆಗಿದೆ. ನನಗೂ ಆಶಾ ಆಮಿಷಗಳಿತ್ತು, ನಾನು ಮಂತ್ರಿ ಆಗ್ಬೋದಾಗಿತ್ತು, ನನಗೂ ಎಲ್ಲ ಕೆಪಾಸಿಟಿ ಇತ್ತು. ನಾವು ಒಂದೇ ಹೇಳಿದೆ ಬೊಮ್ಮಾಯಿಯವರಿಗೆ, ಶಿಶುಪಾಲ್ರೆ ಸಾಕ್ಷಿ ಅದ, ನೀನು ಕತ್ತಿ ಹೊಡಿಬೇಡ್ರಿ, ಸೊಮ್ಮೆ ಮೀಸಲಾತಿ ಕೊಡಲಿಲ್ಲ ನೋಡಿ ಅಲ್ಲಿ ನಿಮ್ಮ ಬೆನ್ನ ಹಾಕ್ತೀನಿ ಯಡಿಯೂರಪ್ಪ ನಂಗಂದೆ. ಪಾಪ ಅವರು ಬೊಮ್ಮಾಯಿಯವರು ನನ್ನ ತಾಯಿ ಹಣ್ಣಿಕೊಡ್ರ ಒಟ್ಟು ಏನಾರು ಮಾಡಿಕೊಡ್ತೀನಿ ನೀವು ಸುಮ್ಮ ಕುಂಟ್ರತ್ತ ಇವರೇ ಸಾಕ್ಷಿ ಅದ. ಹಂಗೆ ನಾವು ಹೋರಾಟ ಮಾಡಿದ್ದು ನಿಮ್ದೇನು ಕೊಡುಗೆ ಐತಿಪ್ಪ, ಈ ಪಂಚಮಸಾಲ ಓಟ್ ಬೆಳಗ್ಗೆ ನಿಮ್ಗೆ ಏನು ಕೊಡುಗೆ ಐತಿ? ಇದು ದೇಶದ ಚುನಾವಣೆ ಐತಿ, ಏನು ನಿಯತ್ತು ಏನೈತಿ? ಇವ್ರ ಮ್ಯಾಗ 179 ಕೋಟಿ ರೂಪಾಯಿ ಆರೋಪ ಮಾಡ್ತಾರೆ. ನಿನ್ನ ತಾಕತ್ ಐತೆ, ಎನ್ಕ್ವೈರಿ ಮಾಡುತ್ತೆ, CBI ಕೊಡುತ್ತೆ, ಕೊಡು. ಇಲ್ಲೇನೋ ಮೊನ್ನೆ ಒಂದು ಅಂದಾರತ್ತ ಬಾಗಲಕೋಟದ XML ಏನ್ರದು 2 ಸಕುನಿಗಳದಾವ ಏನೋ ಬಾಗಲಕೋಟೆ ಹಿಟ್ಲರ್ಗಳು, ಮಹಾ ಹಿಟ್ಲರ್ ಅವನೇ ಅದ. ಅಡಾಲ್ಫ್ ಹಿಟ್ಲರ್ ಯಾರೇ ಕರ್ನಾಟಕದಾಗಿದ್ರ ಅವನೇ ಅದಾನ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ನಾ ಇಷ್ಟೇ ಹೇಳ್ತೀವಿ, ನಮ್ಮ ಸಮುದಾಯ ಅವ್ರ ಬೆಂಬಲಕ್ಕಿಲ್ಲ. ನಮ್ಮ ಸಮುದಾಯದವ್ರು ಯಾರೂ ಅವ್ರ ಆಸೆ ಆಮಿಷಗೊಳಗಾಗಬಾರ್ದು ವಿನಂತಿ ಮಾಡ್ತೀವಿ.